ಹೆಣ್ಮಕ್ಳು ಇರ್ಬೋದು ಗಂಡ್ ಮಕ್ಳು ಇರ್ಬೋದು ಡಾಕ್ಟರೇಟ್ ಅನ್ನುವಂಥದ್ದನ್ನ ನಾವು ತಗೋಬೇಕು ಅಂತ ನಿಮ್ಗೆ ಆ ರೀತಿ ಕನ್ಸಿತ್ತ? ಬಟ್ ನಮ್ಮ ತಂದೆ ಕನ್ಸಿತ್ತು ನಾನು IAS ಆಫೀಸರ್ ಆಗ್ಬೇಕಂತ. ನಾನು ಆಗಿಲ್ಲ, ನಾನು ಸಿನಿಮಾ ಆರ್ಟಿಸ್ಟ್ ಆಗ್ಬಿಟ್ಟೆ. ಆಕ್ಚುಲಿ 2019 ಅಪ್ಲೈ ಮಾಡಿದೆ, ಫಸ್ಟ್ ರಿಜೆಕ್ಟ್ ಮಾಡಿದ್ರು ನನ್ನ. ನಿಜ ಹೇಳ್ತೀನಿ, PhD ಇಸ್ ನಾಟ್ ಈಸಿ. ನನಗೆ ಯಾರಾದರೂ ಅಂದ್ರೆ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾರೆ ನಾನು ಮಾಡ್ಲಾ, ನನ್ನ ಮೈಂಡಲ್ಲಿ ಇದೆ PhD ಮಾಡ್ತೀನಿ ಅಂತ. ನಾನು ಹೇಳ್ತೀನಿ ದಯವಿಟ್ಟು ಮಾಡಬೇಡಿ. ಮುದ್ದಾಗಿ ಗ್ಲಾಮರಸ್ ಆಗಿ ಕಾಣಿಸ್ಕೋಬಹುದು ಅನ್ನೋದನ್ನು ಹೊರತುಪಡಿಸಿ ಚೂವಂತರಲ್ಲಿ ಬೇರೆ ರೀತಿನೂ ತೋರಿಸಿದ್ರು. ಇಲ್ಲ, ಅದು ಎಂತ ರೋಲ್ ಅದು ಅಂದ್ರೆ ಲೈಕ್ ಪ್ರಾಕ್ಟೀಸ್ ಮಾಡಿದ್ದು ಬರ್ತಾ ಇದೆ ಅಂತ. ಸೊ ನಮ್ಮ ಆಕ್ಟರ್ಸ್ಗೆ ಎಲ್ಲಾ ತರನು ಕಾಣಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಚಾರ್ಮಿನಾರ್ ಸಿನಿಮಾ ಇರ್ಬೋದು, ಒಂದ್ ರೀತಿ ಈಗಲೂ ಸಹ ಮ್ಯಾಜಿಕಲ್ ಸಿನಿಮಾ ಅದು. ಮಾಲ್ ಹೋದ್ರು ನಾನು ಸುಮ್ಮನೆ ಕೂತು ಕಾಫಿ ಕುಡಿತಾ ಇರ್ತೀನಿ, ಫುಲ್ ಮಾಲ್ ಅಲ್ಲಿ ನನ್ನ ಸಾಂಗ್ ಪ್ಲೇ ಆಗುತ್ತೆ, ರಾಧೆ ಸಾಂಗ್ ಪ್ಲೇ ಆಗುತ್ತೆ. ನಾನು ಸಡನ್ ಸಡನ್ ಏನಿದು ಅಂದ್ರೆ ಮ್ಯಾಮ್ ಹಾಯ್ ರಾಧೆ ಯಾರಾದ್ರೂ ಒಂದು ವಿಚಾರದ ಬಗ್ಗೆ ಸುದೀರ್ಘವಾಗಿ ಮಾತಾಡ್ತಿದ್ರೆ ನೀನ್ ಬಿಡು PhD ಮಾಡಿದೀಯಾ ಅನ್ನುವಂಥದ್ದು ಮಾತು ಎಲ್ಲರೂ ಹೇಳ್ತಾರೆ. ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ಚಾರ್ಮಿನಾರ್ ಬೆಡಗಿ ಮೇಘನಾ ಗಾನ್ಕರ್ ಅವರು ಒಂದು ಸಾಹಸ ಮಾಡಿರೋವಂಥದ್ದು, ಸಾಧನೆ ಕೂಡ ಮಾಡಿರೋವಂಥದ್ದೇ. ಏನಂತ ಹೇಳಿದ್ರೆ ಡಾಕ್ಟರೇಟ್ ನಾವು ಪಡೆದುಕೊಂಡಿದ್ದಾರೆ PhDಯಲ್ಲಿ. ಯಾವ ವಿಷಯ, ಏನ್ ಥೀಸಿಸ್ ಮಾಡಿದ್ದಾರೆ ಅನ್ನೋವಂಥದ್ದನ್ನ ಅವ್ರನ್ನೇ ಕೇಳೋಣ. ಇತ್ತೀಚೆಗಷ್ಟೇ ಸೂಪರ್ ಹಿಟ್ ಸಿನಿಮಾ ಕೂಡ ಕೊಟ್ಟರು ಚೂಮಂತರ ಅನ್ನುವಂಥದ್ದು. ಈ ಕಡೆ ಸಿನಿಮಾ ಇರ್ಬೋದು, ಈ ಕಡೆ ಅವರ ಒಂದು ಓದಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎರಡನ್ನೂ ಬ್ಯಾಲೆನ್ಸ್ ಮಾಡಿರೋವಂಥದ್ದು. ಗುಡ್ ನ್ಯೂಸ್ ಅಂತ ನೆನ್ನೆ ಹೇಳಿದ್ರು, ಅದೇ ಗುಡ್ ನ್ಯೂಸ್ ಇವತ್ತು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರುವಂಥದ್ದು. ಮೇಘನ್ ಅವರೇ, ಕಂಗ್ರಾಟ್ಸ್ ನಿಮಗೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾಕಂದ್ರೆ ಈ ಒಂದು ವಿಚಾರದ ಬಗ್ಗೆ ಮಾತಾಡುವಂಥದ್ದು ಬಹಳ ಕಡಿಮೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀರಾ, ಹೌದು, ಬಟ್ ಮೊದಲನೇ ಬಾರಿಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನೆನ್ನೆ ಹೇಳ್ಕೊಂಡಿರೋವಂಥದ್ದು. ಇಲ್ಲ, ತುಂಬಾ ಖುಷಿ ಇದೆ. ಆಮೇಲೆ ನನ್ನ ಪ್ರಕಾರ ಡಾಕ್ಟರೇಟ್ ಬಂದಾದ್ಮೇಲೆ ನನಗೆ ಓಕೆ ಬಂತಾ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಬಂತಲ್ಲ ಅಂತ ಒಂದು ಸೆಕೆಂಡ್ ನನಗೆ ಆ ಫೀಲಿಂಗ್ ಏನು ಅಂದರೆ ಹಬ್ಬ ಮುಗ್ದೋಯ್ತು ಅಂತ. ಬಟ್ ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದರೆ ಬೇರೆಯವರು ನನಗೆ ಹೇಳ್ದ ಹಾಗೆ ಇದು ತುಂಬ ದೊಡ್ಡ ವಿಷಯ, ನಿಮಗೆ ಗೊತ್ತಿಲ್ಲ, ನಮ್ಮ ತಂದೆ ಹೇಳ್ತಾ ಇದ್ರು, ನಮ್ಮ ಫ್ಯಾಮಿಲಿ ಮೆಂಬರ್ಸು ಶೇರ್ ಮಾಡ್ಕೊಳ್ಳಿ ಅಂತ. ನಾನು 2 ದಿನ ಯಾರಿಗೂ ಹೇಳಿರಲಿಲ್ಲ, ಬರೀ ಫ್ಯಾಮಿಲಿಗೆ ಮಾತ್ರ ಹೇಳಿದ್ದೆ. ದೆನ್ ಐ ಥಾಟ್ ಓಕೆ, ಎಲ್ಲರೂ ಖುಷಿ ಪಡ್ತಾರೆ, ಲೆಟ್ ಮಿ ಶೇರ್ ಇಟ್ ಆನ್ ಸೋಷಿಯಲ್ ಮೀಡಿಯಾ ಅಂತ ಶೇರ್ ಮಾಡಿದಾಗ ಬಂದಿರೋ ರೆಸ್ಪಾನ್ಸು ಇಟ್ಸ್ ಸೋ ಓವರ್ವೆಲ್ಮಿಂಗ್. ಅಂದರೆ ಪ್ರತಿಯೊಬ್ಬರು ನಂಗೆ ತುಂಬ ವರ್ಷಗಳಿಂದ ಯಾರು ಮಾತಾಡಿಲ್ಲ, ಆಮೇಲೆ ಎಲ್ಲರೂ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ನನಗೆ ಗೊತ್ತಿರಲಿಲ್ಲ ಇಟ್ಸ್ ಸಚ್ ಅ ಬಿಗ್ ಡೀಲ್ ಅಂತ. ನನ್ನ ನಾರ್ಮಲ್ ಎಜುಕೇಷನ್ ಒಂದು PhD ಮುಗಿಸ್ಬಿಡೋಣ ಅಂತ, ಬಟ್ ಇವಾಗ ಗೊತ್ತಾಗ್ತಿದೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಒಂದು PhD ಡಿಗ್ರಿಗೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಿದೆ ನನಗೆ. ತುಂಬಾ ಹೆಣ್ಮಕ್ಳು ಇರ್ಬೋದು ಗಂಡ್ ಮಕ್ಳು ಇರ್ಬೋದು, ಡಾಕ್ಟರೇಟ್ ಅನ್ನುವಂಥದ್ದನ್ನ ನಾವು ತಗೋಬೇಕು, ನಮ್ಮ ಹೆಸರು ಮುಂದೆ ಡಾಕ್ಟರೇಟ್ ಅನ್ನುವಂಥದ್ದು ಬರಬೇಕು ಅನ್ನುವಂಥ ಆಸೆ ಕನಸು ಇರುತ್ತೆ. ನಿಮ್ಗೆ ಆ ರೀತಿ ಕನಸಿತ್ತ? ಆ್ಯಕ್ಚುಲಿ ನನ್ನ ಕನಸು ಏನಿತ್ತು ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಬಟ್ ನಮ್ಮ ತಂದೆ ಕನಸಿತ್ತು ನಾನು IAS ಆಫೀಸರ್ ಆಗಬೇಕಂತ. ನಾನು ಆಗಲಿಲ್ಲ, ನಾನು ಸಿನಿಮಾ ಆರ್ಟಿಸ್ಟ್ ಆಗಿಬಿಟ್ಟೆ. ಸೊ ಅವ್ರದ್ದು ಇನ್ನೊಂದು ಏನಿತ್ತು ಅಂದರೆ ಹೀ ಆಲ್ವೇಸ್ ಸೆಡ್ ದಟ್ ನೀನು ನಮ್ಮ ಫ್ಯಾಮ್ಲಿಯಲ್ಲಿ ಆ್ಯಸ್ ಅ ನನ್ನ ಮಗಳಾಗಿ, ನನ್ನ ಮಗಳು ಫ್ಯಾಮ್ಲಿಯಲ್ಲಿ ಶಿ ಹ್ಯಾಸ್ ಟು ಬಿ ಒನ್ ಆಫ್ ದ ಮೋಸ್ಟ್ ಎಜುಕೇಟೆಡ್ ಅಂತ ಅವ್ರಿಗೊಂದು ಕನಸಿತ್ತು. ಸೊ PhD ಮಾಡಬೇಕು ಅಂತಲೂ ನಂಗೆ ಹೇಳಿದರು. ಸೊ IAS ಆಫೀಸರ್ ಆಗೋಕ್ಕೆ ಚಾನ್ಸ್ ಸಿಗಲಿಲ್ಲ. ಸೊ ಐ ಥಾಟ್ PhD ಅಟ್ಲೀಸ್ಟ್ ಮಾಡೋಣ ಅಂತ. ನಾನು ಆಲ್ರೆಡಿ ಇಂಗ್ಲೀಷ್ ಲಿಟ್ರೇಚರ್ MA ಅಲ್ಲಿ ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ದೀನಿ. ಸೊ ಒಂದು ಲೋ ಪಾಯಿಂಟ್ ಬಂದಿತ್ತು. ನಮ್ಮ ಆ್ಯಕ್ಟರ್ಸ್ಗಳಿಗೆ ಯಾವಾಗಲೂ ಕೆಲಸ ಇರಲ್ಲ, ಒಂದೊಂದು ಸಲ ಕೆಲಸ ಇಲ್ಲದೇನೂ ನಾವು ಮನೇಲಿ ಇರ್ತೀವಿ. ಸೊ ಆ ಒಂದು ಪೀರಿಯಡ್ ನನ್ನ ಲೈಫಲ್ಲೂ ಬಂದಿತ್ತು. ಆಗ ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಅಯ್ಯೋ ನಾನು ಟೈಮ್ ವೇಸ್ಟ್ ಏನಕ್ಕೆ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಇರುವಂಥ ಅಂದರೆ ನಾನು ಮಾಡೋವಂಥ ತುಂಬ ಇದೆ ಲೈಫಲ್ಲಿ, ಬರೀ ಸಿನಿಮಾ ಅಂತ ಮಾತ್ರ ಅಲ್ಲ. ಅಫ್ಕೋರ್ಸ್ ನಂಗೆ ಸಿನಿಮಾ ಇಸ್ ಮೈ ಜೀವನ, ಬಟ್ ಅದ್ರ ಜೊತೆಲಿ ಈ ಥರ ಫ್ರೀ ಟೈಮ್ ಸಿಕ್ಕಾಗ ಕೆಲವು ಸಲ ಶೂಟಿಂಗ್ ಇರಲ್ಲ, ಅಥವಾ ವೇಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಆಫರ್ ಬರಲಿ ಅಂತ. ಆಗ ನಾನು ಟೈಮ್ ವೇಸ್ಟ್ ಮಾಡಬಾರ್ದು, ನನ್ನಲ್ಲಿ ಇರೋದನ್ನು ನಾನು ಯೂಸ್ ಮಾಡ್ಕೊಳ್ಬೇಕು ಅಂತ PhD ತೊಗೊಂಡಿರೋದು. ಅಫ್ಕೋರ್ಸ್ ಇಟ್ ಫುಲ್ಫಿಲ್ ಮೈ ಫಾದರ್ಸ್ ಡ್ರೀಮ್ ಆಲ್ಸೋ. ಸೊ ಟಾಪಿಕ್ ಕೂಡ ಬಂದಾಗ ನನ್ನ ಫೇವ್ರೆಟ್ ಟಾಪಿಕ್ ಸಿನಿಮಾ, ಆ್ಯಂಡ್ ನಾನು ಇಂಗ್ಲೀಷ್ ಲಿಟ್ರೇಚರಲ್ಲಿ ಮಾಸ್ಟರ್ಸ್ ಆಲ್ರೆಡಿ ಮಾಡಿದ್ದೆ. ಸೊ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಐ ಟುಕ್ ಅಪ್ ಅಡ್ಯಾಪ್ಟೇಷನ್ ಸ್ಟಡಿ. ಸೊ ದ್ಯಾಟ್ಸ್ ದ ಟಾಪಿಕ್ ಆ್ಯಕ್ಚುಲಿ. ಕಾದಂಬರಿ ಆಧಾರಿತ ಕಥೆಗಳು ಸಿನಿಮಾ ಅಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಏನದು ಪ್ರಾಸೆಸ್ಸು, ಅದರ ಬಿಸ್ನೆಸ್ ಏನು, ಅದರ ಆರ್ಟ್ ಏನು, ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಸೊಸೈಟಿ ಮೇಲೆ, ಅದ್ರ ಬಗ್ಗೆ ನನ್ನ ಥೀಸಿಸು. ಇದನ್ನು ಯಾವ ವರ್ಷ ನೀವು ಶುರು ಮಾಡಿದ್ದು? ಹೇಳಿದ್ರಿ ಸುಮ್ಮನೆ ಕೂರೋ ಬದಲು ನಾನು ಮಾಡ್ಬೋದು ಅಂತ. ಸುಮ್ಮನೆ ಕೂರೋ ಬದಲು ಮಾಡ್ಬೋದು ಅಂದ್ರೆ ಬೇರೆ ಏನಾದರೂ ಮಾಡ್ಬೋದಿತ್ತು, ಬಟ್ ನೀವು ಇಷ್ಟು ದೊಡ್ಡ ಸಾಧನೆ ಮಾಡ್ತೀರಾ ಅಂತ ಬಹುಶಃ ನಿಮಗೂ ಕೂಡ ಆಗ ಊಹೆ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕಾಯ್ತು, ಒಂದು 6.5 ವರ್ಷ ಅದು ಸತತ ಪ್ರಯತ್ನ ಆಗಿತ್ತು ನಿಮ್ಮದು. ಆ ಜರ್ನಿ ಬಗ್ಗೆ ಹೇಳೋದಾದ್ರೆ? ಅಯ್ಯೋ ದೇವ್ರೆ, ನನಗೆ ನಾನು ನಿಮಗೆ ಇಂಟರ್ವ್ಯೂ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೂ ಹೇಳ್ತಾ ಇದ್ದೆ ಸಾಕು ಆಗೋಯ್ತು ಅಂತ. ನನಗೆ ಅದು ಖುಷಿ ಇದೆ, ಐ ಆಮ್ ರಿಲೀವ್ಡ್ ಆ್ಯಕ್ಚುಲಿ.
ಯಾಕೆಂದರೆ ಇಟ್ಸ್ ನಾಟ್ ಈಸಿ 3.5 ಇಯರ್ಸ್ ಅಂತ ಹೇಳ್ತಾರೆ ಪಿ ಎಚ್ ಡಿಗೆ, ಅದು ಅಷ್ಟು ಆಗಲ್ಲ. 5 ಇಯರ್ಸು, ಕೆಲವ್ರು 6 ಇಯರ್ಸ್ ತೊಗೊಳ್ತಾರೆ, ಕೆಲವ್ರು 10 ಇಯರ್ಸ್ ತೊಗೊಳ್ತಾರೆ, ಹೇಳೋಕ್ಕಾಗಲ್ಲ. ನಂದು ಲಕ್ಕಿಲಿ 6.5 ಇಯರ್ಸಲ್ಲಿ ಮುಗ್ದೋಯ್ತು. ಜರ್ನಿ ಈಸಿಯಾಗಿರಲಿಲ್ಲ ಆ್ಯಕ್ಚುಲಿ. ನಿಜ ಹೇಳ್ತೀನಿ, ಪಿ ಎಚ್ ಡಿ ಈಸ್ ನಾಟ್ ಈಸಿ. ನನಗೆ ಯಾರಾದರೂ ಅಂದರೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ, ನಾನು ಮಾಡಲಾ, ನನ್ನ ಮೈಂಡಲ್ಲಿದೆ ಪಿ ಎಚ್ ಡಿ ಮಾಡ್ತೀನಿ ಅಂತ. ನಾನು ಹೇಳ್ತೀನಿ, ದಯವಿಟ್ಟು ಮಾಡಬೇಡಿ. ನಿಮಗೆ ನಿಜವಾಗ್ಲೂ ಒಂದು ಹಠ ಇದ್ದರೆ, ನಾನು ಮಾಡಲೇಬೇಕು ಅಂತ ನನಗೆ ಬೇಕೇ ಬೇಕು ಪಿ ಎಚ್ ಡಿ ಡಿಗ್ರಿ, ಡಾಕ್ಟ್ರೇಟ್ ಡಿಗ್ರಿ ಅಂತ ಇದ್ದರೆ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಬಿಕಾಸ್ ಇಟ್ಸ್ ನಾಟ್ ಈಸಿ ಅಟ್ ಆಲ್. ಆ್ಯಂಡ್ ನನಗೆ ನನ್ನ ಸಬ್ಜೆಕ್ಟ್ ಮೇಲಿರೋ ಪ್ರೀತಿಯಿಂದ ನಾನಿದು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಯಿತು ನನಗೆ. ಸೊ ಯಾವ ವರ್ಷ ಶುರು ಮಾಡಿದ್ರಿ ನೀವು? ಆ್ಯಕ್ಚುಲಿ 2019 ಅಪ್ಲೈ ಮಾಡಿದೆ. ಫಸ್ಟ್ ರಿಜೆಕ್ಟ್ ಮಾಡಿದ್ರು ನನ್ನನ್ನು. ರಿಜೆಕ್ಟ್ ಏನಕ್ಕೆ ಮಾಡಿದ್ರು ಅಂದರೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ. ನಾನು ಮುಂಬೈ ಯೂನಿವರ್ಸಿಟಿಗೆ ಹೋದೆ, ಅಲ್ಲಿ ನನಗೆ ಯಾರೂ ಕಂಡುಹಿಡಿಯಲ್ವಾ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂದರೆ ಐ ಹ್ಯಾಡ್ ಡನ್ ಮೈ ಮಾಸ್ಟರ್ಸ್ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಎಲ್ಲರೂ ಗೊತ್ತು ನನಗೆ ಇಲ್ಲಿ. ಈಸಿಯಾಗಿ ಸಿಕ್ಬಿಡೋದು ಕೂಡ ನನಗೆ, ಬಿಕಾಸ್ ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್ ದೇರ್. ಬಟ್ ನನಗೆ ಯಾರೂ ಗೊತ್ತಿರಬಾರ್ದು, ನಾನು ಕಾಲೇಜ್ಗೆ ಹೋಗಬೇಕು, ಲೈಬ್ರರಿಯಲ್ಲಿ ಒಬ್ಬಳೇ ಕೂತ್ಕೋಬೇಕು, ಓದಬೇಕು ಅಂತೆಲ್ಲ ಆಸೆ ನನಗೆ. ಸೊ ಮುಂಬೈಯಲ್ಲಿ ಐ ಹ್ಯಾವ್ ರಿಲೇಟಿವ್ಸ್, ಐ ಕೀಪ್ ಗೋಯಿಂಗ್ ಆ್ಯಂಡ್ ಕಮಿಂಗ್. ಅಲ್ಲೇ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಆಯಿತು. ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ ಅಲ್ವಾ, ಫಸ್ಟ್ ನಾನು ಹೋದಾಗ ಅಪ್ಲೈ ಮಾಡಿದಾಗ ದೇ ಸೆಡ್, ಇಲ್ಲ ನೀವು ಹೀರೋಯಿನ್ನು, ಅವ್ರಿಗೆ ಗೊತ್ತಾಯಿತು ನಾನು ಆ್ಯಕ್ಟ್ರೆಸ್ಸು ಅಂತೆಲ್ಲ ಹೇಳಿದೆ. ನಾನು ಈ ಸಬ್ಜೆಕ್ಟ್ ಯಾಕೆ ಅಂತ ಕೇಳಿದಾಗೆಲ್ಲ ಹೇಳಿದೆ. ಅವ್ರು ಹೇಳಿದ್ರು, ನೀವು ಆ್ಯಕ್ಟ್ರೆಸ್ಸು, ನಿಮಗೆ ಯಾಕೆ ಬೇಕು ಪಿ ಎಚ್ ಡಿ ಅಂತ. ಅದು ಲೇಡಿ ಪ್ರೊಫೆಸರ್ ಕೇಳಿದ್ರು. ನಂಗೆ ತುಂಬ ಬೇಜಾರಾಯಿತು. ಯಾಕೆ ಹೀರೋಯಿನ್ ಅಂದರೆ ಪಿ ಎಚ್ ಡಿ ಮಾಡಬಾರ್ದಾ? ಆ್ಯಕ್ಚುಲಿ ಆ್ಯಕ್ಟ್ರೆಸಸ್ಸು ಅಂದರೆ ಅಷ್ಟು ಇಂಟೆಲಿಜೆಂಟ್ ಇಲ್ಲ, ಹಾಗೆ ಹಿಂಗೆ ಅಂತ ಅಂದ್ಕೊಳ್ತಾರೆ. ಇಟ್ಸ್ ನಾಟ್ ಟ್ರೂ. ಬೀಯಿಂಗ್ ಹೀರೋಯಿನ್, ಬೀಯಿಂಗ್ ಅನ್ ಆ್ಯಕ್ಟ್ರೆಸ್ ಈಸ್ ಅನ್ ಇಂಟೆಲೆಕ್ಚುವಲ್ ಜಾಬ್ ಆಲ್ಸೋ. ಇದ್ರ ಹಿಂದೆ ತುಂಬ ಕೆಲಸ ಇದೆ. ಅದ್ರ ಜೊತೆಲಿ ವಿ ಆರ್ ವೆರಿ ಇಂಟೆಲಿಜೆಂಟ್ ಬೀಯಿಂಗ್ಸ್. ಅದನ್ನು ನಾನು ಪ್ರೂವ್ ಮಾಡಬೇಕು ಅಂತ ನನಗೆ ಅವತ್ತು ಅನಿಸ್ತು. ಅದಾದಮೇಲೆ ಮತ್ತೆ 6 ಮಂತ್ಸ್ ಆದಮೇಲೆ ಹೋದೆ. ರಿಜೆಕ್ಟ್ ಮಾಡಿದ್ರು ಫಸ್ಟ್ ಟೈಮು. 6 ಮಂತ್ಸ್ ಆದಮೇಲೆ ಸೆಕೆಂಡ್ ಟೈಮ್ ವೆನ್ ಐ ಕುಡ್ ನನ್ನ ರಿಸರ್ಚ್ ಪ್ರಪೋಸಲ್ ಕೊಟ್ಟಾಗ ಅವ್ರು ಆಕ್ಸೆಪ್ಟ್ ಮಾಡಿದ್ರು. ಆ್ಯಂಡ್ ಟುಡೇ ರೀಸೆಂಟಾಗಿ ನನ್ನ ವೈವಾ ಆಯಿತು, ಮಾರ್ಚ್ 11th. ಆ್ಯಂಡ್ ವೈವಾ ಆದಾಗ ದ ಹೆಡ್ ಆಫ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್, ಮುಂಬೈ ಯೂನಿವರ್ಸಿಟಿ, ಸಾಕಷ್ಟು ಜನ ಪ್ರೊಫೆಸರ್ಸ್ ಇದ್ದರು, ಪುಣೆ ಯೂನಿವರ್ಸಿಟಿಯಿಂದ ಕೂಡ ಬಂದಿದ್ದರು. ಅವರೆಲ್ಲ ಹೇಳಿದ್ರು, ಅಂದರೆ ಹೆಡ್ ಹೇಳಿದ್ರು, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೈವಾ ಪ್ರೆಸೆಂಟೇಷನ್ಸು, ತುಂಬ ಚೆನ್ನಾಗಿ ಬರೆದಿದ್ದೀರಾ, ಇದನ್ನು ನೀವು ಪುಸ್ತಕದಲ್ಲಿ ಬರೀ ಯೂನಿವರ್ಸಿಟಿ ಮಾತ್ರ ಬೆನಿಫಿಟ್ ಆಗಬಾರ್ದು, ಫಿಲ್ಮ್ ಸ್ಟಡೀಸಲ್ಲೂ ಇದನ್ನು ನೀವು ಮಾಡಿ ಅಂತ. ಆವಾಗ ಅನಿಸ್ತು. ದೆನ್ ಐ ಫೆಲ್ಟ್, ಅವ್ರು ಹೇಳಿದ್ರು, ನೀವು ಆ್ಯಕ್ಟ್ರೆಸ್ಸು, ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಒಳ್ಳೇದಾಯಿತು ನೀವು ಬರ್ದಿರೋದು ಅಂತ. ದೆನ್ ಐ ಫೆಲ್ಟ್ ಸಾರ್ಥಕ ದಟ್ ಆ್ಯಕ್ಟ್ರೆಸಸ್ ಆರ್ ವೆರಿ ಇಂಟೆಲಿಜೆಂಟ್, ಇಂಟೆಲೆಕ್ಚುವಲ್ ಬೀಯಿಂಗ್ಸ್ ಅಂತ. ಹಿಟ್ ಸಿನಿಮಾಗಳನ್ನ ಕೊಡ್ತಿದ್ರಿ, ಜೊತೆಗೆ ಈ ಕಡೆ ಆಪರ್ಚುನಿಟಿಗಳು ಬರ್ತಾ ಇದ್ವಾ? ಹೇಗೆ ನಿಮಗೆ ಈ ಕಡೆ ನೀವು ಓದಬೇಕಾದ್ರೆ ಮಿಸ್ ಮಾಡ್ಕೊಂಡೆ ಅನ್ನೋ ಅಂತ ಬೇಜಾರು ಏನಾದರೂ ಇದೆಯಾ ನಿಮಗೆ? ಅಯ್ಯೋ, ನನಗೆ ಬೇಜಾರಿಲ್ಲ. ಯಾಕೆ ಗೊತ್ತಾ, ನನಗದು ಹೇಳಿದ್ನಲ್ವಾ, ಲೋ ಪಾಯಿಂಟು. ಕೆಲವು ಐ ಥಿಂಕ್ 10-11 ಮಂತ್ಸ್ ನನಗೆ ಇಷ್ಟು, ಅಂದರೆ ನಿಜ ಹೇಳ್ತೀನಿ, ನಾನು ಇವತ್ತು ಇಲ್ಲಿವರೆಗೂ ನಾನು ಇಂಡಸ್ಟ್ರಿ ಟೆಲಿವಿಷನ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ತುಂಬ ಸಿನಿಮಾ ಆಫರ್ಸ್ ಬರೋದು. ನನಗೆ ಅವಾಗ ಬಿಡಲಿಲ್ಲ. ಯಾಕೆಂದರೆ ನಮ್ಮ ತಂದೆ ಹೇಳಿದ್ರು, ಫಸ್ಟ್ ನೀವು ಡಿಗ್ರಿ ಮುಗಿಸಿ ಅಂತ ಹೇಳಿದ್ರು. ವೇಟ್ ಮಾಡಿದೆ, ಆಮೇಲೆ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸಿನಿಮಾಯಿಂದ ನನಗೆ ಇಲ್ಲಿವರೆಗೂ ಪ್ರತಿ ಸಲ ನಂಗೆ ತುಂಬ ಆಫರ್ಸ್ ಬರ್ತಾಯಿದೆ. ಬಟ್ ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಆ್ಯಸ್ ಅನ್ ಆ್ಯಕ್ಟ್ರೆಸ್, ಆ್ಯಸ್ ಅ ವುಮನ್. ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾನು ಯಾವುದೇ ಬಂದಿರೋ ಕಥೆಗಳು, ಸಿನಿಮಾಗಳು ಮಾಡೋಕ್ಕೆ ಇಷ್ಟಪಡಲ್ಲ. ನನಗೆ ಇಷ್ಟ ಆದರೆ ಮಾತ್ರ ನಾನು ಮಾಡ್ತೀನಿ. ನಾನು ವೆರಿ ಸೆಲೆಕ್ಟಿವ್, ಎಲ್ರಿಗೂ ಗೊತ್ತು. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಂಡಾಗ ಒಳ್ಳೆ ಸಿನಿಮಾ, ಒಳ್ಳೆ ಕಥೆನೇ ಚೂಸ್ ಮಾಡಬೇಕು. ಸೊ ಒಂದು ಪೀರಿಯಡ್ ಇತ್ತು, 10 ಮಂತ್ಸ್ ಪೀರಿಯಡಲ್ಲಿ ನನಗೆ ಒಳ್ಳೆ ಕಥೆಗಳು, ಒಳ್ಳೆ ಆಫರ್ಸ್ ಬರಲಿಲ್ಲ. ಆಫರ್ಸ್ ಬರ್ತಾ ಇತ್ತು, ಬಟ್ ಒಳ್ಳೆ ಆಫರ್ ಬಂದಿರಲಿಲ್ಲ. ಸೊ ಐ ಫೆಲ್ಟ್ ಲೈಕ್ ದಟ್ಸ್ ವೈ ಐ ವಾಸ್ ವೇಟಿಂಗ್. ಆ ವೇಟಿಂಗ್ ಟೈಮಲ್ಲಿ ತುಂಬ ನೆಗೆಟಿವ್, ತುಂಬ ಇನ್ಸೆಕ್ಯೂರಿಟೀಸ್ ಬರುತ್ತೆ. ಅದು ಎಲ್ಲ ಆ್ಯಕ್ಟರ್ಸ್ ಲೈಫಲ್ಲೂ ಆ ಪೀರಿಯಡ್ ಬಂದೇ ಬರುತ್ತೆ. ಸೊ ನಾನು ಅದನ್ನು ಪಾಸಿಟಿವ್ ರೀತಿಯಲ್ಲಿ ಯೂಸ್ ಮಾಡಿಕೊಂಡೆ ಅಷ್ಟೇ. ಸಾರಿ, ವಾಟ್ ವಾಸ್ ಯುವರ್ ಕ್ವೆಶ್ಚನ್? ಇಲ್ಲ, ನನ್ಗೆ ಬೇಜಾರೇನಿಲ್ಲ. ಬಟ್ ಫನಿ ಪಾರ್ಟ್ ಏನು ಗೊತ್ತಾ, ನಾನು ಓಕೆ ಫ್ರೀ ಟೈಮ್ ಇದೆಯಲ್ಲ, ಡಾಕ್ಟ್ರೇಟ್ ಮಾಡೋಣ, ಪಿ ಎಚ್ ಡಿ ಮಾಡೋಣ ಅಂತ ಪಿ ಎಚ್ ಡಿ ಸ್ಟಾರ್ಟ್ ಆದಮೇಲೆ ನಂಗೆ ಇನ್ನೂ ಜಾಸ್ತಿ ಆಫರ್ಸ್ ಬರೋಕ್ಕೆ ಶುರು ಆಯಿತು. ಐ ಥಿಂಕ್ 2000 ಅದು ಕೋವಿಡ್ ಇದು ಮುಗ್ದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ನಾನು ಸಿನಿಮಾ ಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಶುರು ಆಯಿತು. ಸೊ ನಾನು ಅಂದ್ಕೊಂಡೆ ಫ್ರೀ ಇದ್ದಾಗ ಬರೆಯೋಣ ಅಂದ್ಕೊಂಡೆ, ಇದೇನು ಸಾಕಷ್ಟು ಸಿನಿಮಾ ಬರ್ತಾ ಇದೆಯಲ್ಲ ಅಂತ. ಸೊ ಇನ್ನೂ ಕಷ್ಟ ಆಗೋಯ್ತು ನನಗೆ, ಶೂಟಿಂಗ್ ಮಾಡ್ತಾ, ಬರೀತಾ, ಓದ್ತಾ, ರಿಸರ್ಚ್ ಮಾಡ್ತಾ, ಕ್ಲಾಸಸ್ ಅಟೆಂಡ್ ಮಾಡಿ, ಬಾಂಬೆಗೆ ಹೋಗಿ ಗೈಡ್ ಜೊತೆ ಮತ್ತೆ ವಿ ಹ್ಯಾವ್ ಟು ಡಿಸ್ಕಸ್ ಆ್ಯಂಡ್ ಸಬ್ಮಿಟ್ ಚಾಪ್ಟರ್ಸ್ ಅದೆಲ್ಲ. ಸೊ ಇಟ್ ವಾಸ್ ನಾಟ್ ಈಸಿ ಅಟ್ ಆಲ್. ನಾನು ಫ್ರೀ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿನಿಮಾಗಳ ಮಳೆ ಆಯಿತು ನನ್ನ ಮೇಲೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.